ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಲೆಂಡರನ್ನು ತಿಳಿದುಕೊಳ್ಳೋಣ. ಅಂದರೆ ಕ್ಯಾಲೆಂಡರ್ ಕ್ವಶನ್ಸ್ ಬಗ್ಗೆ. ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಯಾಲೆಂಡರ್ ಕ್ವಶನ್ ಒಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕ್ಯಾಲೆಂಡರ್ ಕ್ವಶನ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಫಸ್ಟ್ ಏನಪ್ಪ ಅಂದರೆ ನಮಗೆ ಆರ್ಡಿನರಿ ಇಯರ್ ಆ್ಯಂಡ್ ಲೀಪ್ ಇಯರ್ ಅಂತ ಎರಡು ಬರುತ್ತೆ. ಸೊ ಆರ್ಡಿನರಿ ಇಯರಲ್ಲಿ ನಮಗೆ 365 ಡೇಸ್ ಬರುತ್ತೆ, ಲೀಪ್ ಇಯರಲ್ಲಿ 366 ಡೇಸ್ ಬರುತ್ತೆ. ಯಾವಾಗಪ್ಪ 365 ಡೇಸ್ ಬರುತ್ತೆ ಅಂದರೆ ಫೆಬ್ರವರಿ ಮಂತಲ್ಲಿ 28 ಡೇಸ್ ಬಂದಾಗ ಅದು 365 ಡೇಸ್ ಬರುತ್ತೆ ಆವಾಗ. ನೆಕ್ಸ್ಟು ಫೆಬ್ರವರಿ ಮಂತಲ್ಲಿ ಒಂದು ವೇಳೆ 29 ಡೇಸ್ ಬಂದರೆ ಆವಾಗ 360 ಡೇಸ್ ಆಗುತ್ತೆ, 66 ಡೇಸ್ ಆಗುತ್ತೆ. ಸೊ ದಟ್ ಈಸ್ ಅ ಲೀಪ್ ಇಯರ್. ಸೊ ಯಾವ ಒಂದು ಇಯರನ್ನು ಲೀಪ್ ಇಯರ್ ಅಂತ ತಿಳಿದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ 2019 ಇದೆ, 2019 ಇಯರ್ ಲೀಪ್ ಇಯರ್ ಅಥವಾ ಆರ್ಡಿನರಿ ಇಯರ್ ಅಂತ ಯಾವ ರೀತಿ ತಿಳಿದುಕೊಳ್ಬೇಕಂದ್ರೆ ಇದನ್ನು ನಾವು 4 ಡಿವೈಡ್ ಮಾಡಬೇಕು. 4 ಒಂದು ವೇಳೆ 2019 ಇದೆಯಲ್ಲ ಇದೇನು 4 ಡಿವೈಡ್ ಆದರೆ ಇದೇನು ಲೀಪ್ ಇಯರ್. ಒಂದು ವೇಳೆ ಆಗಲಿಲ್ಲ ಅಂದರೆ ಆರ್ಡಿನರಿ ಇಯರ್. 2019 4 ಡಿವೈಡ್ ಆಗೋದಿಲ್ಲ, ಹಾಗಾಗಿ ಇದೇನಪ್ಪ ಅಂದರೆ ಆರ್ಡಿನರಿ ಇಯರ್. ಲೀಪ್ ಇಯರ್ ಫಾರ್ ಎಕ್ಸಾಂಪಲ್ 2020, ಈ 2020 4 ಡಿವೈಡ್ ಆಗುತ್ತೆ, ಹಾಗಾಗಿ 2020 ಈಸ್ ಎ ಲೀಪ್ ಇಯರ್. ಆರ್ಡಿನರಿ ಇಯರಲ್ಲಿ 52 ವೀಕ್ಸ್ ಬರುತ್ತೆ ಪ್ಲಸ್ 1 ಡೇಸ್ ಬರುತ್ತೆ. ಈ 1 ಡೇ ಏನು ಆಡ್ ಡೇ. ಇಲ್ಲಿ ಲೀಪ್ ಇಯರಲ್ಲಿ 52 ವೀಕ್ ಬರುತ್ತೆ ಪ್ಲಸ್ 2 ಡೇಸ್ ಬರುತ್ತೆ. ದಟ್ ಈಸ್ ಈ 2 ಡೇಸ್ ಏನಲ್ಲ ಆಡ್ ಡೇಸ್. ನೆಕ್ಸ್ಟ್ ಒಂದು ವೇಳೆ 2019 2020 ಈ ರೀತಿ ನಾವು 4 ಡಿವೈಡ್ ಮಾಡಿದ್ವಿ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಸೆಂಚುರಿ ಇಯರ್ 1800 ಅಂದರೆ ಈಗ ಲಾಸ್ಟಲ್ಲಿ 2 ಡಿಜಿಟ್ 0 ಬರುತ್ತೆ ಅಲ್ಲ, ಈ 2 ಡಿಜಿಟ್ 0 ಬಂದಾಗ ನಾವು 400 ನಾವು ಡಿವೈಡ್ ಮಾಡಬೇಕು. ಇದನ್ನು 400 ಡಿವೈಡ್ ಮಾಡಿದಾಗ ಇದು ಒಂದು ವೇಳೆ ಪೂರ್ತಿಯಾಗಿ ಡಿವಿಸಿಬಲ್ ಆದರೆ ಇದೇನಪ್ಪ ಲೀಪ್ ಇಯರ್. ಒಂದು ವೇಳೆ ಪೂರ್ತಿಯಾಗಿ ಡಿವಿಸಿಬಲ್ ಆಗಲಿಲ್ಲ ಅಂದರೆ ಅದು ಆರ್ಡಿನರಿ ಇಯರ್. ಈಗ 1800 400 ಡಿವೈಡ್ ಮಾಡಿದ್ರೆ 20 ಕ್ಯಾನ್ಸಲ್ 20 ಕ್ಯಾನ್ಸಲ್ 4 1 ಇದು ಡಿವಿಡಿಬಲ್, ಪೂರ್ತಿಯಾಗಿ ಇದು ಡಿವೈಡ್ ಹೋಗೋದಿಲ್ಲ. ಸೊ ಹಾಗಾಗಿ ಇದು ಏನಪ್ಪ ಅಂದರೆ ಆರ್ಡಿನರಿ ಇಯರ್. ಈಗ 1600 ಇದೆ, ಇಲ್ಲಿ 400, ಈ 20 ಕ್ಯಾನ್ಸಲ್ 20 ಕ್ಯಾನ್ಸಲ್ 4 1 4 4 16 ಅಂದರೆ ಇದು ಪೂರ್ತಿಯಾಗಿ ಡಿವಿಸಿಬಲ್ ಹೋಗುತ್ತೆ. ಸೊ ಹಾಗಾಗಿ ಇದೇನಪ್ಪ ಅಂದರೆ ಲೀಪ್ ಇಯರ್. ಅರ್ಥ ಆಯ್ತಲ್ಲ. ಇವಾಗ ಆಡ್ ಡೇಸ್ ಅಂದರೆ ಡೇಸಲ್ಲಿ ಕೊಟ್ಟಾಗ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಡ್ ಡೇಸ್ ಅಂದರೆ ಫಾರ್ ಎಕ್ಸಾಂಪಲ್ 0 ಬಂದಿತ್ತು ನಮಗೆ ಡಿವಿಸಿಬಲ್ ಮಾಡಿದಾಗ ಅಂದರೆ ದಟ್ ಈಸ್ ಸಂಡೇ. 1 ಬಂದರೆ 1 ಆಡ್ ಡೇ ಇದ್ದರೆ ಅದು ಮಂಡೇ, 2 ಇದ್ದರೆ ಟ್ಯೂಸ್ಡೇ, 3 ಇದ್ದರೆ ವೆನಸ್ಡೇ, 4 ಇದ್ದರೆ ಥರ್ಸ್ಡೇ, 5 ಇದ್ದರೆ ಫ್ರೈಡೇ, 6 ಇದ್ದರೆ ಸ್ಯಾಟರ್ಡೇ. 0 to 6 ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಆಡ್ ಡೇಸ್ ಅಂದರೆ 10 ಡೇಸ್ ಅಂತ ಕೊಟ್ಟಾಗ 10 ಡೇಸ್ ಏನಿದೆಯಲ್ಲಪ್ಪ ಇದೆ ಅಂದರೆ ಇಲ್ಲಿ ಎಷ್ಟು ಅಂದರೆ 1 ವೀಕ್ ಬರುತ್ತೆ ಅಂದರೆ 7 ಡೇಸ್ ಪ್ಲಸ್ 7 ಡೇಸ್ ಪ್ಲಸ್ 3 ಡೇಸ್ ಪ್ಲಸ್ ಮಾಡಿದಾಗ 10 ಡೇಸ್ ಆಗುತ್ತೆ. ಸೊ 1 ವೀಕ್ ಪ್ಲಸ್ 3 ಡೇಸ್. 3 ಡೇಸ್ ಈಸ್ ಎ ವೆನಸ್ಡೇ. 3 ಈಸ್ ಎ ವೆನಸ್ಡೇ. ಫಾರ್ ಎಕ್ಸಾಂಪಲ್ 8 ಡೇಸ್ 1 ವೀಕ್ ಪ್ಲಸ್ 1 ಡೇ 1 ಈಸ್ ಎ ಮಂಡೇ. ಲೈಕ್ ದಟ್ 16 ಡೇಸ್ ಇದೆ ಅಂದರೆ 2 ವೀಕ್ ಪ್ಲಸ್ 2 ಡೇಸ್ ಆಗುತ್ತೆ. 7 ಇದು 1 ವೀಕಲ್ಲಿ 7 ಡೇಸ್ ಇರುತ್ತೆ, ಹಾಗಾಗಿ 2 ವೀಕ್ಸ್ ಅಂದರೆ ಎಷ್ಟಾಗುತ್ತೆ ಅಂದರೆ 14 ಡೇಸ್. 14 ಪ್ಲಸ್ 2 ಅಂದರೆ 16 ಆಗುತ್ತೆ. ಸೊ ಈ 2 ಏನಪ್ಪ ಅಂದರೆ ಟ್ಯೂಸ್ಡೇ. ಆಡ್ ಡೇ ಇದೆಯಲ್ಲ ಇದು 2 ಇಸ್ ಟ್ಯೂಸ್ಡೇ. ಈ ರೀತಿ ಫಾರ್ ಎಕ್ಸಾಂಪಲ್ 50 ಇದೆ, 50 ಡೇಸ್ ಅಂದರೆ 50 ಡಿವೈಡೆಡ್ ಬೈ 7 ಮಾಡಿದಾಗ 7 1 7 7 49 49 ಅಂದರೆ ಪ್ಲಸ್ 1 ಡೇ ಉಳಿಯುತ್ತೆ. 7 ವೀಕ್ ಪ್ಲಸ್ 1 ಡೇ. 1 ಡೇ ಇಸ್ ಆಡ್ ಡೇ, 1 ಇಸ್ ಎ ಮಂಡೇ. ಅರ್ಥ ಆಯ್ತಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ನೋಟ್ಸ್ ಯಾವುದೇ ಫಸ್ಟ್ ನಾವು 4 ಯಾವಾಗ ಡಿವೈಡ್ ಮಾಡ್ತೇವೆ ಅಂದರೆ ಆ ಒಂದು ಇಯರ್ ಲೀಪ್ ಇಯರ್ ಇದೆಯಾ ಅಥವಾ ಆರ್ಡಿನರಿ ಇಯರ್ ಇದೆಯಾ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಾವು 4 ಡಿವೈಡ್ ಮಾಡ್ತೀವಿ. ಒಂದು ವೇಳೆ 400 ಯಾವಾಗ ಡಿವೈಡ್ ಮಾಡ್ತೇವೆ ಅಂದರೆ ಸೆಂಚುರಿ ಇಯರ್ ಇದ್ದಾಗ ಆ ಒಂದು ಇಯರನ್ನು ನಾವು 400 ಡಿವೈಡ್ ಮಾಡುತ್ತೇವೆ. 7 ಯಾವಾಗ ಅಂದರೆ ವೀಕರ್ ಅಂದರೆ ಡೇಸಲ್ಲಿ ಕೊಟ್ಟಾಗ ಅವರು ವೀಕ್ ಪ್ಲಸ್ ಆಡ್ ಡೇಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು 7 ಡಿವೈಸ್ ಮಾಡ್ತೀವಿ. 0 to 6 ಆಡ್ ಡೇಸ್ ಬರುತ್ತೆ. ಇವಾಗ ಹೇಳ್ದಲ್ಲ ನಾನು 0 to 6 ಇದು ಆಡ್ ಡೇಸ್ ಅಂದರೆ 0 ಸಂಡೇ ಫೈಂಡ್ ಔಟ್ ಮಾಡುತ್ತೇವೆ ನಾವು. 0 to 6 ತನಕ 0ನ ಸಂಡೇ ಫೈಂಡ್ ಔಟ್ ಮಾಡ್ತೀವಿ. 0 to 6 ಆಡ್ ಡೇಸ್ ಬರುತ್ತೆ. ಥ್ಯಾಂಕ್ ಯು.